ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ರವರು ನಾನು ಬಿಗ್ ಬಾಸ್ ಶೋ ಅನ್ನ ನಡೆಸೋಕೆ ಬಿಡಲ್ಲ, ಬಿಗ್ ಬಾಸ್ ಡೋರ್ ಅನ್ನ ಒಡೆದು ಹಾಕ್ತೀನಿ ಅಂತೆಲ್ಲ ಹೇಳ್ತಿದ್ರು. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಹಾಗೂ ಇವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕ್ತಾರಾ ಅನ್ನೋದು ಕೂಡ ತಿಳಿಯೋಣ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಲಾಯರ್ ಜಗದೀಶ್ ರವರು ಮೊದಲ ದಿನವೇ ನರಕ ನಿವಾಸಿಗಳಿಗೆ ಬಿಸಿ ನೀರು ಸಪ್ಲೈ ಮಾಡುವ ಮೂಲಕ ಮೂಲ ನಿಯಮವನ್ನೇ ಮುರಿದಿದ್ದಾರೆ. ಇದರ ಜೊತೆಗೆ ಅಡುಗೆ ಮನೆಯ ಪಾತ್ರೆ ತೊಳೆಯುವ ಮೂಲಕ ಹಾಗೂ ನರಕ ನಿವಾಸಿಗಳಿಗೆ ಹಣ್ಣು ನೀಡುವ ಮೂಲಕ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದರು. ಈ ಕಾರಣದಿಂದಾಗಿ ಬಿಗ್ ಬಾಸ್ ಸ್ವರ್ಗ ನಿವಾಸಿಗಳು ತಯಾರಿಸಿದ ಊಟ ಹಾಗೂ ಕೆಲ ಲಕ್ಸುರಿ ಐಟಮ್ಸ್ ಗಳನ್ನ ಬಿಗ್ ಬಾಸ್ ವಾಪಸ್ಸು ತೆಗೆದುಕೊಂಡು ನರಕ ನಿವಾಸಿಗಳಿಗೆ ಯಾವ ಊಟ ಬರುತ್ತೋ ಅದೇ ಊಟ ಸ್ವರ್ಗ ನಿವಾಸಿಗಳಿಗೂ ಬರುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ದರು. ಆಗ ಜಗದೀಶ್ ರವರು ಚಪ್ಪಾಳೆ ತಟ್ಟಿ ನಗಾಡುತ್ತಿದ್ದರು. ಇನ್ನು ಜಗದೀಶ್ ರವರು ಬೇಕು ಬೇಕು ಅಂತಾನೆ ಎಲ್ಲರ ಜೊತೆ ಜಗಳ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಬಿಗ್ ಬಾಸ್ ಗೆ ಬೆದರಿಕೆ ಕೂಡ ಹಾಕ್ತಿದ್ದಾರೆ. ಹೌದು, ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ, ನಾನು ಕ್ವಿಟ್ ಮಾಡುತ್ತೇನೆ. ಈ ಬಿಗ್ ಬಾಸ್ ಮನೆ ಒಳಗೆ ಹೆಲಿಕಾಪ್ಟರ್ ತರಿಸೋ ಕೆಪಾಸಿಟಿ ನನಗಿದೆ. ಈ ಮೇನ್ ಡೋರ್ ಅನ್ನ ಒಡೆದು ಹಾಕ್ತೀನಿ. ನಾನು ಆಚೆ ಹೋಗಿ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡುತ್ತೇನೆ. ಈ ಶೋ ಅನ್ನ ನಡೆಸೋಕೆ ಬಿಡಲ್ಲ. ಕರ್ನಾಟಕದಲ್ಲಿ ನನ್ನನ್ನ ಎದುರು ಹಾಕೊಂಡು ಹೇಗೆ ಈ ಶೋ ನ ನಡೆಸ್ತೀರಾ ಅಂತ ನಾನು ನೋಡ್ತೀನಿ ಅಂತ ಜಗದೀಶ್ ರವರು ಬಿಗ್ ಬಾಸ್ ಗೆ ಸವಾಲು ಕೂಡ ಹಾಕ್ತಾರೆ. ಇನ್ನು ಬಿಗ್ ಬಾಸ್ ವಿರುದ್ಧವಾಗಿ ಮಾತನಾಡಿರುವ ಕಾರಣ ಬಿಗ್ ಬಾಸ್ ಜಗದೀಶ್ ರವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬಹುದು. ಹೌದು, ಇದೇ ರೀತಿ ಹಿಂದಿ ಹಾಗೂ ತೆಲುಗು ಬಿಗ್ ಬಾಸ್ ನಲ್ಲಿ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ತೆಲುಗು ಬಿಗ್ ಬಾಸ್ ನಲ್ಲಿ ವೀಕೆಂಡ್ ಸಮಯದಲ್ಲಿ ಆ ಸ್ಪರ್ಧೆಯನ್ನ ರೆಡ್ ಕಾರ್ಡ್ ನೀಡುವ ಮೂಲಕ ಬಿಗ್ ಬಾಸ್ ನಿಂದ ಹೊರ ಕಳಿಸಲಾಯಿತು. ಹಾಗೂ ಹಿಂದಿ ಬಿಗ್ ಬಾಸ್ ನಲ್ಲಿ ಆ ಸ್ಪರ್ಧೆಯನ್ನ ಹೊರ ಕಳಿಸುವುದರ ಜೊತೆಗೆ ಸಲ್ಮಾನ್ ಖಾನ್ ರವರು ಬಿಗ್ ಬಾಸ್ ಗೆ ಆ ಸ್ಪರ್ಧೆ ಏನಾದರೂ ಮತ್ತೆ ಕಲರ್ಸ್ ನಲ್ಲಿ ಕಾಣಿಸಿಕೊಂಡರೆ ನಾನು ಈ ಬಿಗ್ ಬಾಸ್ ಶೋ ನಿಂದಲೇ ಹೊರ ಹೋಗ್ತೀನಿ ಅಂತ ಕೂಡ ಹೇಳಿದ್ದರು. ಸೊ ಜಗದೀಶ್ ರವರನ್ನ ಏನು ಮಾಡುತ್ತಾರೆ ಅಂತ ತಿಳಿಯಲು ವೀಕೆಂಡ್ ವರೆಗೂ ಕಾಯಲೇಬೇಕು. ಹಾಗೂ ಜಗದೀಶ್ ರವರು ಬಿಗ್ ಬಾಸ್ ಕಾರ್ಯಕ್ರಮದ ರೂಲ್ಸ್ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾರಾ ಅಥವಾ ಈ ಚಾಳಿಯನ್ನ ಮುಂದುವರಿಸುತ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇದೇ ರೀತಿ ಏನಾದರೂ ಇವರು ಕಂಟಿನ್ಯೂ ಮಾಡಿದರೆ ಇವರಿಗೆ ಬಿಗ್ ಬಾಸ್ ನಿಂದ ಹೊರ ಕಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಜಗದೀಶ್ ರವರನ್ನ ಬಿಗ್ ಬಾಸ್ ನಿಂದ ಹೊರ ಕಳಿಸಬೇಕಾ ಅಥವಾ ಇವರ ಆಟ ನಿಮಗೆ ಇಷ್ಟವಾಗುತ್ತಿದೆಯಾ ಇಲ್ಲವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಬಿಗ್ ಬಾಸ್ ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಿಟ್ಟೆ ಹೆಜ್ಜೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.